ಕರ್ತನ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ವೀಕ್ಷಣೆ ಮಾಡ್ತಿರುವ ಎಲ್ಲ ನನ್ನ ಸಹೋದರ ಸಹೋದರಿಗೂ, ನನ್ನ ಸಬ್ಸ್ಕ್ರೈಬರ್ಗೂ ಯೇಸು ಕ್ರಿಸ್ತ ನಾಮದಲ್ಲಿ ವಂದನೆಗಳನ್ನು ಅರ್ಪಿಸುತ್ತಾ, ಇನ್ನು ನಮ್ಮ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋಗಳನ್ನು ಅನೇಕರಿಗೆ ನಿಜವಾದ ಕ್ರೈಸ್ತರಾಗಿ ನೀವು ಮುಂದಕ್ಕೆ ಹೋಗಬೇಕು, ಲೇಖನಾನುಸಾರವಾದ ವಾಕ್ಯಗಳು ಬೇಕಂದ್ರೆ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಅನೇಕರಿಗೆ, ನಿಮ್ಮ ಸ್ನೇಹಿತರಿಗೆ, ಕ್ರೈಸ್ತವದಲ್ಲಿರುವ ವಿಶ್ವಾಸಿಗಳಿಗೆ ನಮ್ಮ ಒಂದು ಚಾನಲ್ ಅನ್ನ ಶೇರ್ ಮಾಡಿ, ಅವರು ಸಬ್ಸ್ಕ್ರೈಬ್ ಆಗಲಿ. ಇವತ್ತು ನಮ್ಮ ಕರ್ನಾಟಕದಲ್ಲಿ ನಾವು ನೋಡಬೇಕಾದ್ರೆ ಪ್ರವಾದಿಗಳ ವರವನ್ನ ಹೇಳ್ಕೊಂಡು ನಾವು ಪ್ರವಾದಿಸ್ತೀವಿ ಅಂತೇಳಿ ಅನೇಕ ಒಂದು ಕಲ್ಟ್ ಗ್ರೂಪು, ಒಂದು ಸುಳ್ಳು ಪ್ರವಾದನೆಯ ಗುಂಪುಗಳು ನಮ್ಮ ಕರ್ನಾಟಕದಲ್ಲಿ ಏನಾಗ್ತಾ ಇದೆ, ಅಧಿಕವಾಗ್ತಾ ಇದೆ. ಇದನ್ನ ವೀಕ್ಷಣೆ ಮಾಡಲು, ಇದನ್ನ ನೋಡಲು ದೇವ್ರು ನಮ್ಮ ಹತ್ರ ಮಾತಾಡ್ತಾ ಇದ್ದಾನೆ ಅಂತೇಳಿ ಅನೇಕ ವಿಶ್ವಾಸಿಗಳೇನ್ ಮಾಡ್ತಾ ಇದಾರೆ, ಓಡಿ ಓಡಿ ಹೋಗ್ತಾ ಇದ್ದಾರೆ. ಇದು ನಿಜನ ಸುಳ್ಳ ಅಂತ ಏನು ಇದರ ಬಗ್ಗೆ ಅರಿವಿಲ್ಲದೆ ಹೋಗಿ ದೇವ್ರು ನನ್ನ ಹತ್ರ ಮಾತಾಡಿದ್ರು, ದೇವ್ರು ನನ್ನ ಹೆಸರು ಕರೆದ್ರು, ದೇವ್ರು ನನ್ನ ಡೇಟ್ ಆಫ್ ಬರ್ತ್ ಹೇಳಿದ್ರು, ದೇವರು ನನ್ನ ಆನಿವರ್ಸರಿ ಡೇಟ್ ಹೇಳಿದ್ರು ಅಂತೇಳಿ ತುಂಬಾ ಖುಷಿ ಆತುರದಲ್ಲಿ ಈ ಕರ್ನಾಟಕ ವಿಶ್ವಾಸಿಗಳಿದ್ದಾರೆ. ನಾವು ನೋಡುವುದಾದರೆ ಈ ಕರ್ನಾಟಕದಲ್ಲಿ ಒಂದು 90% ಹೊರ ರಾಜ್ಯಗಳಿಂದ, ನಮ್ಮ ಸ್ಟೇಟ್ ಅಲ್ದಿರ ಬೇರೆ ಒಂದು ಸ್ಟೇಟು, ಎಕ್ಸಾಂಪಲ್ ಆಗಿ ಉದಾಹರಣೆಗಾಗಿ ಕೇರಳದಿಂದ, ತಮಿಳುನಾಡಿಂದ, ಈ ಆಂಧ್ರದಿಂದ ಅನೇಕ ಬೋಧಕರು ಏನ್ ಮಾಡ್ತಾ ಇದಾರೆ ಅಂದ್ರೆ, ನಾವು ಪ್ರವಾದನೆ ಮಾಡ್ತೀರಿ, ದೇವರು ನನ್ನ ಹತ್ರ ಮಾತಾಡ್ತಾ ಇದ್ದಾನೆ, ಪರಿಶುದ್ಧಾತ್ಮನು ನಮ್ಮನ್ನ ಪ್ರವಾದಿಸೋದಕ್ಕೆ ಹೇಳ್ತಾ ಇದ್ದಾನೆ ಅಂತೇಳಿ ಅನೇಕ ಪ್ರವಾದಿಗಳು ಏನಾಗ್ತಾ ಇದಾರೆ, ಬಂದು ಈ ಕರ್ನಾಟಕದಲ್ಲಿ ಪ್ರವಾದನೆಯ ರೂಪದಲ್ಲಿ ಅನೇಕ ವಿಶ್ವಾಸಿಗಳನ್ನ, ಅನೇಕ ಕ್ರೈಸ್ತರನ್ನ ಏನ್ ಮಾಡ್ತಾ ಇದಾರೆ, ಮೋಸ ಮಾಡಿ ಹೋಗ್ತಾ ಇದಾರೆ. ಇದನ್ನ ನಿಜವಾಗಿಯೂ ದೇವರೇ ಮಾತಾಡಿರೋದು ಅನ್ಕೊಂಡು ಅನೇಕ ವಿಶ್ವಾಸಿಗಳೇನಾಗಿದ್ದಾರೆ, ದೇವರೇ ನಮ್ಮ ಹತ್ರ ಮಾತಾಡಿದ್ದಾರೆ ಅನ್ಕೊಂಡು ಈ ಒಂದು ಮೂಢತ್ವದಲ್ಲಿದ್ದಾರೆ. ಯಾಕೆ ಈ ಮೂಢತ್ವದಲ್ಲಿದ್ದಾರೆ ಅಂದ್ರೆ, ನಮ್ಮ ಒಂದು ಬ್ಯುಸಿ ಲೈಫಲ್ಲಿ, ನಮ್ಮ ಒಂದು ದಿನನಿತ್ಯ ಕೆಲಸದಲ್ಲಿ ಹಣ ಮಾಡುವಂತ ಒಂದು ಉದ್ದೇಶದಿಂದ, ನಮ್ಮ ಸಂಸಾರವನ್ನ ನಡೆಸುವ ಉದ್ದೇಶದಿಂದ ನಾವೇನು ಮಾಡ್ತಾ ಇದೀರಿ, ವಾರಕ್ಕೊಂದ್ಸತಿ ಹೋಗಿ ಬೋಧಕರು ಏನ್ ಹೇಳ್ತಾ ಇದಾರೋ ಅದನ್ನ ಕೇಳಿಸ್ಕೊಂಡು ಏನ್ ಮಾಡ್ತೀವಿ, ನಾವು ಮನೆಗೆ ಹಿಂತಿರುಗಿ ಬೈಬಲ್ ಅನ್ನ ಒಂದು ವಾರ ನಾವೇನ್ ಮಾಡ್ತಲ್ಲ, ಮುಟ್ತಲ್ಲ ಅನೇಕ ವಿಶ್ವಾಸಿಗಳು. ಇದರಿಂದ ಬೈಬಲ್ ಏನ್ ಹೇಳ್ತಾ ಇದೆಯೇ, ಏನು ನಡೀತಾ ಇದೆ ಕ್ರೈಸ್ತವದಲ್ಲಿ ಅಂತ ಅನೇಕ ವಿಶ್ವಾಸಿಗಳಿಗೆ ಗೊತ್ತಿಲ್ದಿರ ದಾರಿ ತಪ್ಪಿ ಹೋಗಿ ಅವ್ರು ಏನ್ ಹೇಳ್ತಾ ಇದಾರೋ ಅದನ್ನೆಲ್ಲ ಏನಾಗ್ತಾ ಇದಾರೆ, ಇದೇ ನಿಜವಾದ ದೇವರು, ಇದು ಪರಿಶುದ್ಧಾತ್ಮನು ಪ್ರವಾದನೆ ರೂಪದಲ್ಲಿ ಏನಾಗಿದೆ ನಮ್ಮ ಹತ್ರ ಮಾತಾಡಿದಾನೆ ಅನ್ಕೊಂಡು ಆ ಒಂದು ಮೂಢತ್ವದಲ್ಲಿ ಅನೇಕ ವಿಶ್ವಾಸಿಗಳು ಜೀವನವನ್ನ ಮಾಡ್ತಾ ಇದಾರೆ ನಮ್ಮ ಕರ್ನಾಟಕದಲ್ಲಿ. ಯಾಕೆ ಈ ಒಂದು ಪ್ರವಾದನೆಗಳ ಬಗ್ಗೆ ನಾನು ಮಾತಾಡ್ಬೇಕನ್ನಿಸ್ತು ಅಂದ್ರೆ, ಮೊನ್ನೆ ಒಂದು ಲೈವ್ ಚಾನಲ್ ನೋಡ್ತಾ ಇದ್ದೆ. ನೋಡುವಾಗ ಫೇಸ್ಬುಕ್ ಅಲ್ಲಿ ಒಂದು 21 days ಫಾಸ್ಟಿಂಗ್ ಪ್ರೇಯರ್ ಅಂತೇಳಿ ಒಂದು ಲೈವ್, ಒಂದು ಬೆಂಗಳೂರು ಲೈವ್ ಒಂದು ಬಂತು. ಏನಪ್ಪ ಇದರಲ್ಲಿ ಏನೋ ಲೈವ್ ಬರ್ತದೆ, ಏನಿದೆ ಇದರಲ್ಲಿ ಅಂತ ನೋಡೋದಾದ್ರೆ, ಅನೇಕ ಫಾಸ್ಟ್ ಹೆಸರು ಹೇಳ್ಕೊಂಡು ಬಂದ ಜೋಕರ್ಗಳು ಏನ್ ಮಾಡ್ತಾ ಇದಾರೆ, ಆ ಸಂಘದಲ್ಲಿ ಏನ್ ಮಾಡ್ತಾರೆ, ತಮಾಷೆಗಳನ್ನ ಮಾಡ್ತಾ ಇದಾರೆ. ಅವ್ರಿಗೆ ಮನಸ್ಸಿಗೆ ಬಂದಂತೆ, ಅವ್ರಿಗೆ ಏನೇನು ತೋಚುತ್ತೋ ಅದನ್ನೆಲ್ಲ ಏನ್ ಮಾಡ್ತಾ ಇದಾರೆ, ಅವರು ಈ ಸಂಘದಲ್ಲಿ ಏನ್ ಮಾಡ್ತಾ ಇದಾರೆ. ನನಗೆ ತುಂಬಾ ಬೇಸರ ಆಗಿ ಈ ವಿಡಿಯೋನ ಮಾಡಬೇಕು. ಅನೇಕ ಜನರು ಇದನ್ನ ಏನಾಗಿದ್ದಾರೆ ತಿಳಿದುಕೊಂಡು ಅನೇಕ ವಿಶ್ವಾಸಿಗಳು ನಮ್ಮ ಕರ್ನಾಟಕದಲ್ಲಿ ದಾರಿ ತಪ್ಪಿ ಹೋಗ್ತಾ ಇದಾರೆ ಅಂತೇಳಿ ನಾನು ಈ ವಿಡಿಯೋನ ಮಾಡ್ಬೇಕು ಅನ್ಕೊಂಡಿದ್ದೀನಿ. ನಾವು ಮೊದಲನೇದಾಗಿ ನೋಡ್ಬೇಕಾದ್ರೆ ಪ್ರವಾದಿಗಳ ಬಗ್ಗೆ ಹೊಸ ಒಡಂಬಡಿಕೆಯಲ್ಲಿ ಏನ್ ಹೇಳ್ತದೆ, ಯೇಸು ಕ್ರಿಸ್ತನ್ ಏನ್ ಹೇಳ್ತಾನ ಅಂದ್ರೆ, ಮತ್ತಾಯನ ಬರೆದ ಸುವಾರ್ತೆ 7:15 ಸುಳ್ಳು ಪ್ರವಾದಿಗಳ ವಿಷಯದಲ್ಲಿ ಎಚ್ಚರಿಕೆಯಾಗಿರ್ರಿ. ಏನಂತೆ, ಯಾರು ಪ್ರವಾದಿ ಅಂದ್ರೆ ಎಲ್ಲರೂ ಪ್ರವಾದಿಗಳಲ್ಲ, ಹಂಗಾದ್ರೆ ಸುಳ್ಳು ಪ್ರವಾದಿಗಳು ಕೂಡ ಇದ್ದಾರೆ. ಆ ಒಂದು ವಿಷಯದಲ್ಲಿ ನೀವೇನಾಗಿರ್ಬೇಕು, ಎಚ್ಚರವಾಗಿರಬೇಕು ಅಂತ ಹೇಳಿ ಸತವಾಗಿ ಯೇಸು ಕ್ರಿಸ್ತನೇ ತನ್ನ ಬಾಯಿಂದ ಈ ಮಾತನ್ನ ಹೇಳಿದ್ದಾನೆ. ಮತ್ತು ಅವರ ಫಲಗಳಿಂದ ಅವರನ್ನು ತಿಳಿದುಕೊಳ್ಳಿರಿ ಕೂಡ ದೇವರೇನ್ ಹೇಳ್ತಾ ಇದ್ದಾರೆ, ಮತ್ತಾಯನ ಬರೆದ ಸುವಾರ್ತೆ 7:16 ಏನಾಗಿದ್ದಾನೆ, ವಾಕ್ಯವನ್ನ ಹೇಳಿದ್ದಾನೆ. ಸುಳ್ಳು ಪ್ರವಾದಿಗಳಂದ್ರೆ ಯಾರು? ಇಷ್ಟಕ್ಕೂ ಈ ಪ್ರವಾದನೆ ವರವನ್ನ ತೆಗೆದುಕೊಂಡು ಬಂದು ವಿಶ್ವಾಸಿಗಳಿಗೆ ಏನೇನು ತಮಾಷೆ ಮಾಡ್ತಾ ಇದ್ದಾರೆ ಅಂದ್ರ ಅದರ ಬಗ್ಗೆ ನೋಡೋಣ. ಸುಳ್ಳು ಪ್ರವಾದಿಗಳು, ಇವರು ಪ್ರವಾದನೆ ಹೇಳೋದೇನಂದ್ರೆ, ಯೇಸು ಕ್ರಿಸ್ತನು ಹೇಳಿದ ಮಾತು, ದೇವರು ಪರಿಶುದ್ಧಾತ್ಮನು ಅವರನ್ನ ಪ್ರೇರಣೆ ಮಾಡಿ ಹೇಳೋದಲ್ಲ. ಅವರು ಒಂಥರ ತಮಾಷೆ, ಸಂಘದಲ್ಲಿ
ಸುಮ್ನೆ ಹೆಸರುಗಳು ಕರೆಯೋದು, ಸುಮ್ನೆ ATM ನಂಬರ್ ಹೇಳೋದು, ಈ ತರ ಅನೇಕ ಹುಚ್ಚು ತಮಾಷೆಗಳನ್ನ ಯೇಸು ಕ್ರಿಸ್ತನನ್ನ ಹಿಡ್ಕೊ ಬಂದು ಏನ್ ಮಾಡ್ತಾ ಇದಾರೆ, ಈ ಕರ್ನಾಟಕದಲ್ಲಿ ಹೊಸವಾದ ವಿಧವಾದ ತಮಾಷೆಗಳನ್ನ ಮಾಡಕ್ ಶುರು ಮಾಡ್ಕೊಂಡಿದ್ದಾರೆ. ನಾವು ಈ ಪ್ರವಾದನೆಯನ್ನ ನಾವು ಕರೆಕ್ಟ್ ಆಗಿ ನೋಡ್ಬೇಕಾದ್ರೆ ಯೋಹಾನ 4ನೇ ಅಧ್ಯಾಯದಲ್ಲಿ 1ರಿಂದ 6 ತನಕ ನಾವು ಈ ಪ್ರವಾದನೆಗಳ ಬಗ್ಗೆ ಏನ್ ಹೇಳ್ತಾ ಇದಾರೆ ಅಂತೇಳಿ ಯೋಹಾನನ್ನು ನೋಡುವಂತರಾಗೋಣ. ನಾವು ನೋಡೋದಾದ್ರೆ, ಪ್ರಿಯರೇ, ಅನೇಕ ಮಂದಿ ಸುಳ್ಳು ಪ್ರವಾದಿಗಳು ಲೋಕದೊಳಗೆ ಬಂದಿರೋದರಿಂದ ನೀವು ಆತ್ಮದ ಎಲ್ಲಾ ನುಡಿಗಳನ್ನು ನಂಬದೆ, ಏನಂತೆ, ಆತ್ಮದ ಎಲ್ಲಾ ನುಡಿಗಳನ್ನು ನಂಬದೆ ಆಯಾ ನುಡಿಗಳು ದೇವರಿಂದ ಪ್ರೇರಿತವಾದವೋ ಅಲ್ಲವೋ ಎಂದು ಅವುಗಳನ್ನು ಪರೀಕ್ಷಿಸಬೇಕು. ಏನಂತೆ, ಎಲ್ಲಾ ಪ್ರವಾದನೆಗಳು ಏನಂತೆ ದೇವರಿಂದ ಬಂತು ಅಂತೇಳಿ ನೀವು ತಿಳಿದುಕೊಳ್ಬೇಡ್ರಿ. ಯಾವ ಪ್ರವಾದಿಗಳು ಹೆಂಗ್ ಮಾತಾಡಿದ್ದಾರೆ ಅಂತೇಳಿ ಅದರ ಬಗ್ಗೆ ಏನಂತೆ ನೀವು ಪರಿಶೀಲಿಸಬೇಕು. ಏನಂತೆ, ನಾವು ಪರಿಶೀಲಿಸಬೇಕು. ಅದನ್ನ ಏನ್ ಮಾಡ್ಬೇಕಂತೆ, ಟೆಸ್ಟ್ ಮಾಡ್ಬೇಕಂತೆ. ಇವತ್ತು ಅನೇಕರು ಸ್ಟೇಜ್ಗಳ ಮೇಲೆ ನಿಂತ್ಕೊಂಡು ಹೇಳೋ ಒಳಗೆ, ಓ ದೇವರೇ ಮಾತಾಡ್ಬಿಟ್ರು, ಪರಿಶುದ್ಧಾತ್ಮನೇ ಮಾತಾಡ್ಬಿಟ್ರು ಅಂತೇಳಿ ಅನೇಕರು ಏನಾಗ್ತಿದ್ದಾರೆ, ಅದನ್ನ ಪರಿಶೀಲನೆ ಅಂದ್ರೆ ಕ್ರಾಸ್ ಚೆಕ್ ಮಾಡದೆ ಏನ್ ಮಾಡ್ತಾ ಇದಾರೆ, ಅದನ್ನ ತಿಳಿದುಕೊಂಡು ಬಂದು ದೇವ್ರು ನಮ್ಮ ಹತ್ರ ಮಾತಾಡಿದ್ರು ಅಂತೇಳಿ ಅನೇಕರು ಹೇಳ್ತಾ ಇದಾರೆ. ದೇವ್ರ ಮಕ್ಕಳೇ, ನಿಮಗೆ ಒಂದು ತಮಾಷೆಯನ್ನ ನಾನು ಈ ವಿಡಿಯೋ ಮುಖಾಂತರ ತೋರಿಸ್ಬೇಕು. ನೋಡಿ, ಗಮನ ಬಿಟ್ಟು ನೋಡ್ರಿ. ಈ ಒಂದು ಜೋಕರ್ ಯಾವ ತರ ಮಾಡ್ತಾ ಇದ್ದಾನೆ ಅಂದ್ರೆ, ನೀವು ಗಮನ ಬಿಟ್ಟು ಈ ವಿಡಿಯೋನ ನೋಡಿ. ನಿನ್ನೆ ದಿನ ಏನಂತೆ, ಆತನು ಪ್ರಾರ್ಥನೆಯಲ್ಲಿ ಇದ್ನಂತೆ. ಹೆಸರನ್ನು ತೋರಿಸಿದ್ರು. And he showed me 5th July. ಅವರು ಹೇಳಿದ್ದು 5ನೇ ಜುಲೈ ಆನಿವರ್ಸರಿ. ಇವರು ನಿನ್ನೆ ರಾತ್ರಿ ಪ್ರಾರ್ಥನೆ ಮಾಡ್ತಾ ಇದ್ರಂತೆ. ದೇವರು ಅವ್ರಿಗೊಂದು ಪರಿಶುದ್ಧಾತ್ಮನು ಮಾತಾಡಿ ಏನಂತೆ ಹೇಳದಂತೆ, ಏನಂತೆ, ಲೆಟರ್ ಅಂತೆ. ಯಾಕೆ ಯೇಸು ಕ್ರಿಸ್ತನಿಗೆ ಪೂರ್ತಿ ಹೆಸರೇನೋ ಗೊತ್ತಿಲ್ಲವಾ? ಹಂಗಾದ್ರೆ ಬೇರೆ ಎಂ ಲೆಟರ್ ಮಾತ್ರ ಹೇಳಿದ್ರ? ಪರಿಶುದ್ಧಾತ್ಮನ ಮಾತಾಡಂಗಿದ್ರೆ ಕರೆಕ್ಟ್ ಆಗಿ ಅವರ ಹೆಸರೇನು ಹೇಳ್ಬೇಕಾಗಿತ್ತು. ಬೇರೆ ಎಂ ಲೆಟರ್ ಮಾತ್ರ ತೋರ್ಸಿದ್ರಂತೆ, ಲೆಟರ್ ಮಾತ್ರ ತೋರ್ಸಿದ್ರಂತೆ. ಎಷ್ಟ್ ಜನ ಲೆಟರ್ ಇರಲ್ಲ. ಇದರಲ್ಲಿ ಯೇಸು ಕ್ರಿಸ್ತನನ್ನ ತಮಾಷೆ ಜೋಕರ್ ತರ ಮಾಡ್ಕೊಂಡಿದ್ದಾರೆ. ಆನಿವರ್ಸರಿ ಡೇಟ್ ಹೇಳ್ತಿದಾರಂತೆ. ಇವಾಗ ಇರೋ ಟೆಕ್ನಾಲಜಿದಲ್ಲಿ ಒಂದು ಮನುಷ್ಯನ ಫುಲ್ ಬಯೋಡೇಟಾನ ತಿಳಿದುಕೊಬಹುದು. ಅವನ ಆಧಾರ್ ಕಾರ್ಡ್ ಸಮೇತ, ಅವನ ಅಕೌಂಟ್ ಸಮೇತ, ಅವನ ಗಾಡಿ ನಂಬರ್ ಸಮೇತ ಎಲ್ಲವನ್ನ ಇವಾಗಿರೋ ಒಂದು ಟೆಕ್ನಾಲಜಿದಲ್ಲಿ ಎಲ್ಲವನ್ನ ತಿಳಿದುಕೊಳ್ಬಹುದು. ಇದನ್ನ ಹೇಳ್ತಿದಾರೆ ಹುಡುಗ, ಇದನ್ನ ಪಾಸ್ ಅಂತ ಸುನಿಲ್ ಜಾನ್ ಡಿಸೋಜಾ, ಏನಂತೆ, ಜಾನ್ ಡಿಸೋಜಾ ಅಂತ ಹೇಳಿ ನೋಡಿ. ನಿಮ್ಮ ಎಲ್ಲಾ ಪರಿಸ್ಥಿತಿಗಳು ಬದಲಾಗ್ಲಿಕ್ಕಿದೆ. ಆನಿವರ್ಸರಿ ಡೇಟ್ ಹೇಳಿಬಿಟ್ಟು ಏನ್ ಮಾಡ್ತಾರೆ, ನಿಮ್ ಎಲ್ಲಾ ಪರಿಸ್ಥಿತಿಗಳು ಅವತ್ತು ಚೇಂಜ್ ಆಗ್ಬಿಡುತ್ತಂತೆ. ಏನು ಪರಿಸ್ಥಿತಿ ಅವ್ರದ್ದು ಹೆಂಗಿದೆ, ಆ ಆನಿವರ್ಸಿಯಿಂದ ಏನಾಗ್ತದೆ, ಅವ್ರಿಗೆ ಏನಾಗ್ತದೆ ಅಂತ ಉಪಯೋಗ ಕೂಡ ಹೇಳ್ತಲ್ಲ. ಇವಾಗ ಆನಿವರ್ಸಿ, ನಾನ್ ಕೇಳೋ ಒಂದು ಪ್ರಶ್ನೆ, ಇವಾಗ ಅವ್ರು ಹೇಳಿದ್ರಲ್ಲ, ಆನಿವರ್ಸಿ ಹೇಳಿದ್ರೆ ಏನಲ್ಲಿ ದೇವ್ರು ಏನ್ ಮಾತಾಡೋಣ? ಏನು ಆನಿವರ್ಸಿ ಡೇಟ್ಗಳು, ಡೇಟ್ ಆಫ್ ಬರ್ತ್ಗಳು, ATM ನಂಬರು, ಇದು ಯೇಸು ಕ್ರಿಸ್ತನು ಹೇಳ್ಬೇಕ ಅನ್ಕೊಂಡಿರೋ ಒಂದು ಪ್ರವಾದನೆಗಳ ಯೋಚನೆ ಮಾಡಿ. ಸ್ವಲ್ಪ ವಿಶ್ವಾಸಗಳು ಹೇಳ್ಬೇಕು. ಇದಕ್ಕೆ ಏನ್ ಮಾಡ್ತಾ ಇದಾರೆ, ಅಲ್ಲಿರೋರು ಎಲ್ಲರೂ ಸೇರಿ ಚಪ್ಪಾಳೆ ಹೊಡಿತಾ ಇದಾರೆ. ಎಲ್ರು ಅವರ ಒಂದು ಆನಿವರ್ಸರಿ ಡೇಟ್ ಹೇಳೋವರೆಗೆ ಎಲ್ರು ಏನ್ ಮಾಡ್ತಾರೆ, ಕ್ಲಾಪ್ಸ್ ಮಾಡ್ತಾ ಇದಾರೆ. ಇದು ಪರಿಶುದ್ಧಾತ್ಮನು ಮಾತಾಡ್ಬಿಟ್ನು ಅಂತ. ಅಲ್ರಿ, ಯೇಸು ಕ್ರಿಸ್ತನು ಮಾತಾಡ್ಬೇಕಂದ್ರೆ ಲೆಟರ್ ಅಲ್ಲ, ಅವರ ಪೂರ್ತಿ ಹೆಸರನ್ನು ಹೇಳೋಲ್ಲ ದೇವರು ಸರ್ವಶಕ್ತನು. ಇಷ್ಟಕ್ಕೂ ಅವರ ಆನಿವರ್ಸಿಯಿಂದ ಅಲ್ಲಿರೋ ಬಂದ ಜನರಿಗೆ ಏನು ಉಪಯೋಗ? ಯೇಸು ಕ್ರಿಸ್ತನು ಪರಿಶುದ್ಧಾತ್ಮನು ಪ್ರವಾದನೆ ರೂಪವಾಗಿ ಮಾತಾಡಬೇಕಾದಾಗ ಅಲ್ಲಿ ಮನ ಪರಿವರ್ತನೆ ಆಗ್ಬೇಕು. ಏನಾಗ್ಬೇಕಂತೆ, ಅವನ ಪಾಪದ ಕಡೆಯಿಂದ ಪರಿಶುದ್ಧದ ಕಡೆಗೆ ಬರುವಂತ ಒಂದು ಏನಾಗಿರ್ಬೇಕು, ಮಾತಾಗಿರ್ಬೇಕು, ಎಚ್ಚರಿಕೆಯ ಮಾತಾಗಿರ್ಬೇಕು. ಅದು ಬಿಟ್ಟು ಆನಿವರ್ಸರಿ ಡೇಟ್ ಹೇಳ್ತದನಂದ್ರೆ ಇದನ್ನ ನೋಡ್ಕೊಂಡು ನೀವು ಚಪ್ಪಾಳೆ ಹೊಡಿತಾ ಇದ್ರೆ ವಿಶ್ವಾಸಿಗಳು, ನೀವೆಲ್ಲ ಯೋಚನೆ ಮಾಡಿ ನೋಡಿ. ಎಲ್ಲ ಲ್ಯಾಂಡ್ ವಿಚಾರ ಏನಾಗುತ್ತೆ ಅಂತ ಚೇಂಜ್ ಆಗ್ಬಿಡುತ್ತಂತೆ. ಈ ತರ ಏನಾಗಿದ್ದಾರೆ, ಅನೇಕ ಪ್ರವಾದಿಗಳು ಏನಾಗಿದ್ದಾರೆ, ಎದ್ದೇಳಿದ್ದಾರೆ. ನಿಮ್ಗೆ ಒಂದು ತೋರಿಸ್ತೀನಿ ನೋಡ್ರಿ. ಆತ್ನೇ ಹೇಳಿರೋದು ಸೇವ್ ಮಾಡಿ ಇಟ್ಟಿದ್ದೀನಿ, ನೋಡಿ ತೋರಿಸ್ತೀನಿ ನಿಮ್ಗೆ. ನೋಡಿ, There are 3 yes members. Supriya, your sister,
Jan. It's your mom's birthday. But don't say anything. ಹೌದಾದ್ರೆ ಹೌದು ಹೇಳಿ, ಅಲ್ಲ ಹೇಳಿ, ಅದು ಬಿಟ್ಟು ಬೇರೆ ಏನನ್ನ ಹೇಳಬೇಡ್ರಿ. God showed me in your family there are 3 yes members. Yes. 3 yes members ಅಂತ. ದೇವ್ರಿಗೆ ಇದೇನಾ ಕೆಲಸ? ನಿಮ್ಮ ಫ್ಯಾಮಿಲಿಯಲ್ಲಿ 3 yes members ಇದ್ದಾರೆ. ಕುಟುಂಬದಲ್ಲಿ ಅಲ್ಲಿ 3 yes ಇಂದ ಸ್ಟಾರ್ಟ್ ಆಗುವಂತ ಹೆಸರುಗಳಿದ್ದಾರೆ. One is Supriya. ಒಂದನೇದಾಗಿ ಸುಪ್ರಿಯಾ. Second one is ಎರಡನೇದಾಗಿ your sister. ನಿಮ್ಮ ಸಹೋದರಿ. And third one is ಮೂರನೇದಾಗಿ who gave born to you. Sumitra. Sumitra. And I see 3rd Jan. ನಾನು ಜನವರಿ 3 ನೋಡ್ತಾ ಇದ್ದೇನೆ. It's your mom's birthday. ಇವತ್ತು ತಾಯಿಯ ಬರ್ತ್ಡೇ. ನೋಡಿ ಕೇಳಿಸ್ಕೊಳ್ಳಿ, ಬೇರೆ ಬರ್ತ್ಡೇ ವೆಡ್ಡಿಂಗ್ ಡೇ. ಇವತ್ತು ಮೇ 3. In 4 days, ಇನ್ನು 4 ದಿನಗಳಲ್ಲಿ she is celebrating her birthday. It is May 7th. Don't ನೋಡಿ ಕೇಳಿಸ್ಕೊಂಡ್ರೆ ಬೇರೆ ಬರ್ತ್ಡೇಗಳು. ಈ ಡೇಟಾ ಬರ್ತ್ಡೇ ಡೇಟಾಗಳು ನಿಮಗೆ ಎಷ್ಟು ಬೇಕು, ಒಂದು ವಿಶ್ವಾಸಿದು ಬರ್ತ್ಡೇ ಡೇಟ್ಗಳು ತಗೊಂಡ್ಕೊಳ್ಳೋದು ಅಷ್ಟು ತುಂಬಾ ಈಸಿ. ಆ ಒಂದು ಡೇಟಾಗಳನ್ನ ಹಿಡ್ಕೊಂಡು ದೇವರು ನನಗೆ ಪ್ರವಾದನೆ ರೂಪದಲ್ಲಿ ಮಾತಾಡ್ಬಿಟ್ನು ಅಂತೇಳಿ ಬೇರೆ ಡೇಟಾ ಬರ್ತ್ಗಳು, ಅವರು ಹುಟ್ಟಿರೋ ದಿನಗಳು. ನೋಡ್ರಿ, ಇನ್ನೂ ಒಂದು ನಿಮ್ಗೆ ವಿಡಿಯೋ ನೋಡಿ 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 ಕೇಳಿಸ್ಕೊಳ್ಳಿ ಸ್ವಲ್ಪ ಜನ. 18th 18th ನವೆಂಬರ್ ಅಂತ ಬರ್ತ್ಡೇ ಅಂತೆ. 18th ಬರ್ತ್ಡೇ. ಈ ಬರ್ತ್ಡೇ ಇಂದ ಉಪಯೋಗ ಏನು? ಯೇಸು ಕ್ರಿಸ್ತನು ಬಂದು ಪರಿಶುದ್ಧಾತ್ಮನು ಪ್ರವಾದನ ರೂಪದಿಂದ ಬಂದು ಈ ಹುಡುಗಿ ಡೇಟ್ ಆಫ್ ಬರ್ತ್ ಹೇಳ್ಬಿಟ್ಟು ಹೋಗಕ್ಕೆ ಪರಿಶುದ್ಧಾತ್ಮನ ಬರ್ತಾನ? ಯೋಚನೆ ಮಾಡಿ ನೀವೆಲ್ಲ. ವಿಶ್ವಾಸಿಗಳು ಕಣ್ಣು ಮುಚ್ಕೊಂಡು ಪ್ರವಾದನೆ ಹೇಳೋರನ್ನ ದಯವಿಟ್ಟು ನಂಬೇಡ್ರಿ. ಅದರಲ್ಲಿ ಎಲ್ಲಾ ಸ್ಟೇಟ್ ಅಲ್ಲಿರೋರು, ಇಲ್ಲಿ ಈ ಕೇರಳದಲ್ಲಿರೋರೆಲ್ಲ ಬಂದು ಪ್ರವಾದನೆ ರೂಪದಲ್ಲಿ ಕರ್ನಾಟಕದಲ್ಲಿರೋರನ್ನ ಏನ್ ಮಾಡ್ತಾ ಇದಾರೆ, ಯಾಮಾರಿಸ್ಬಿಟ್ಟು ಹೋಗ್ತಾ ಇದಾರೆ. ಏನಿಗೆ ಈ ಪ್ರವಾದಿ? ಇನ್ನೊಬ್ರು ಇದ್ದಾರೆ, ನಿಮ್ಗೆ ತೋರಿಸ್ತೀನಿ ನೋಡ್ರಿ. ಈ ಪ್ರವಾದನೆಯಿಂದ ಡೇಟ್ ಆಫ್ ಬರ್ತ್ ಇಂದ ಏನು ಪ್ರಯೋಜನ ನನಗೆ ಹೇಳ್ಬೇಕು. ಅದಕ್ಕೆ ಚಪ್ಪಾಳೆ ಹೊಡಿತಾ ಇದೀರಾ? ಏನು ಡೇಟ್ ಆಫ್ ಬರ್ತ್ ಕಲೆಕ್ಟ್ ಮಾಡೋದು ತುಂಬಾ ಈಸಿ ಇವಾಗಿರೋ ಒಂದು ಟೆಕ್ನಾಲಜಿದಲ್ಲಿ. ಇದನ್ನ ಯಾರು ಪರೀಕ್ಷೆ ಮಾಡಿದಿರಾ? ಅಲ್ಲಿ ಓದಿರೋರು ಎಷ್ಟು ಜನ ಇದ್ದಾರೆ? ಇದ್ದೀರಲ್ಲ, ಯಾರನ್ನೋ ಒಬ್ರು ಪ್ರಶ್ನೆ ಮಾಡಿದಿರಾ? ಯಾರು ಪ್ರಶ್ನೆ ಮಾಡ್ತಲ್ಲ. ಯಾಕೆ ಪ್ರಶ್ನೆ ಮಾಡ್ತಲ್ಲ ಅಂದ್ರೆ, ಬೈಬಲ್ ಅಲ್ಲಿ ಏನಿದೆ, ಇವರು ನಿಜವಾದ ಪ್ರವಾದಿಗಳ ಸುಳ್ಳು ಪ್ರವಾದಿಗಳ ಅಂತೇಳಿ ತಿಳಿದುಕೊಳ್ಳಲು ಜನ ಏನ್ ಮಾಡ್ತಾ ಇದಾರೆ, ಸುಮ್ಮನೆ ಇದ್ದಾರೆ. ಏನೋ ಬಂದು ದೇವ್ರ ಪ್ರವಾದನೆ ಹೇಳ್ತಾ ಇದಾರೆ, ನಿಜ ಇರಬೇಕು ಅಂತೇಳಿ ಅನೇಕರು ಏನ್ ಮಾಡ್ತಾ ಇದಾರೆ, ಇದನ್ನೆಲ್ಲ ನಂಬ್ತಾ ಇದಾರೆ. ಇದನ್ನೆಲ್ಲ ನಮ್ಮಷ್ಟು ದಿನ ಇಂಥವ್ರು ಏನ್ ಮಾಡ್ತಾರೆ, ಇನ್ನ ಚಾಲನೆಯಾಗಿ ಇನ್ನ ಅನೇಕ ಜೋಕರ್ಗಳ ತರ ತಮಾಷೆಗಳನ್ನ ಮಾಡಿ ಯೇಸು ಕ್ರಿಸ್ತನನ್ನ ಏನ್ ಮಾಡ್ತಾರೆ, ಅನ್ಯ ಜನರ ಮುಂದೆ ಏನ್ ಮಾಡ್ತಾರೆ, ನಗುವಂತೆ ಯೇಸು ಕ್ರಿಸ್ತನನ್ನ ನಿಲ್ಲಿಸ್ತಾರೆ. ದೇವ್ರ ಮಕ್ಕಳೇ, ನೀವು ವಿಶ್ವಾಸಿಗಳೇನಂದ್ರೆ ಎಚ್ಚರ ಒಳಗಬೇಕು. ದೇವ್ರು ಏನಕ್ಕೆ ಮಾತಾಡ್ತಾ ಇದ್ದಾನೆ? ಇವಾಗ ಅನೇಕ ವಾಕ್ಯಗಳ ಮುಖಾಂತರ ದೇವ್ರು ಮಾತಾಡುವಂತ ಸಂದರ್ಭದಲ್ಲಿ ನಿಮ್ಮ ಹೆಸರು, ನಿಮ್ಮ ಡೇಟ್ ಆಫ್ ಬರ್ತ್ ಏನಕ್ಕೆ ಯೇಸು ಕ್ರಿಸ್ತನಿಗೆ ಅವಶ್ಯಕತೆ? ಇವತ್ತು ಅನೇಕ ದೇವರನ್ನ ಜೋಕರ್ ತರ ಮಾಡ್ಕೊಂಡಿದ್ದಾರೆ. ಇವತ್ತು ಒಂದು ವಿಶ್ವಾಸಿಯಾಗಲಿ ನಿನ್ನ ಮನ ತಿರುಗುವಂತೆ ಏನ್ ಮಾಡಬೇಕು, ದೇವರು ಬಂದು ಮಾತಾಡುವಂತನಾಗ್ತಾನೆ ಹೊರತು ಏನೋ ನಿನ್ನ ಡೇಟ್ ಆಫ್ ಬರ್ತ್, ನಿನ್ನ ಆನಿವರ್ಸರಿ ಡೇಟು, ನಿನ್ನ ಎಸ್ ಇಂದ ನಿನ್ನ ನಂಬರ್ ಶುರು ಆಗುತ್ತೆ, ಎಂ ಇಂದ ನಮ್ಗೆ ಶುರು ಆಗುತ್ತೆ. ಇವೆಲ್ಲ ಏನಂದ್ರೆ ಸುಳ್ಳು ಪ್ರವಾದಿಗಳ ಗುರುತು. ಮತ್ತೆ ಏನೋ ಬರುತ್ತೆ ಸುವಾರ್ತೆ 7:16 ಅವರ ಫಲಗಳಿಂದ ತಿಳಿದುಕೊಳ್ಳಿ. ಅವರ ಫಲಗಳು ಏನಿದೆ? ಬೇರೆ ಇಂಥ ಒಂದು ಫಲಗಳನ್ನು ಇಟ್ಕೊಂಡು ಅವ್ರು ಏನ್ ಮಾಡ್ತಾರೆ, ದೇವ್ರ ನನ್ನ ಹತ್ರ ಎಂ.ಎನ್.ಸಿ ಮಾತಾಡಿದ್ರು. ಯಾಕೆ ದೇವ್ರಿಗೆ ಫುಲ್ಲು ಹೆಸರು ಹೇಳಕ್ ಬರೋದಿಲ್ಲ? ಅವರ ಡೇಟ್ ಆಫ್ ಬರ್ತ್ 18 ನವೆಂಬರ್ ಅಂತ ಹೇಳ್ಬೇಕಾ? ಇದೆಲ್ಲ ಏನಂದ್ರೆ ತಮಾಷೆ. ಇನ್ನೊಬ್ರು ಇದಾರೆ ನೋಡ್ರಿ, ಇನ್ನೊಬ್ರ ಬಗ್ಗೆ ತೋರಿಸ್ತೀನಿ. ಈ ಪ್ರವಾದ ನಿಮ್ಗೆ ಏನಂತ ಶಾಕ್ ಕೊಡುತ್ತೆ. ಸ್ಟೀಫನ್ ರತನ್. ಅರ್ಜೆಂಟ್ ಪ್ರೇಯರ್ ರಿಕ್ವೆಸ್ಟ್ ಅಂತ. ದೇವ್ರ ಅವ್ರ ಹತ್ರ ಮಾತಾಡಿದ್ರಂತೆ. ಅಟ್ಲಾಂಟಿಕ್ ಓಷನ್ ಅಲ್ಲಿ ಫ್ಲಡ್ ಜಾಸ್ತಿ ಆಗುತ್ತಂತೆ, ಸುನಾಮಿ ಬರುತ್ತೆ ಅಂತ. ವಾಟರ್
ಅಲ್ರಿ ಅಟ್ಲಾಂಟಿಕ್ ಇದರಲ್ಲಿ ವರ್ಷಕ್ಕೊಂದ್ಸತಿ ಫ್ಲಡ್ ಆಗುತ್ತೆ, ವರ್ಷಕ್ಕೊಂದ್ಸತಿ ನೀರು ಆಚೆ ಬರುತ್ತೆ. ಇದೆಲ್ಲ ಶ್ರೀಲಂಕಾದಲ್ಲಿ ಎಲ್ಲ ಕಾಮನ್. ಶ್ರೀಲಂಕಾದಿಂದ ಅದೇನಾಗುತ್ತೆ, ನಮ್ಮ ಇಂಡಿಯಾ ಕೂಡ ಕನೆಕ್ಟ್ ಆಗಿರೋದ್ರಿಂದ ನಮ್ಮ ತಮಿಳುನಾಡಿಗೆಲ್ಲ ಅವೆಲ್ಲ ಬರುವಂತದ್ದು, ಕೇರಳ ಬರುವಂತದ್ದು, ಇದೆಲ್ಲ ಒಂದು ವರ್ಷಕ್ಕೆ ಒಂದ್ಸತಿ ನಡುವಂತ ಒಂದು ಕಾಮನ್ ಸಂಗತಿ. ಜಮ್ಮು ಕಾಶ್ಮೀರಲ್ಲಿ ಹಿಮ ಬೀಳ್ತಾ ಇದೆ ಅಂದ್ರೆ ಎಷ್ಟು ತಮಾಷೆನೋ, ಇವು ಕೂಡ ಅಷ್ಟೇ. ಏನಂತೆ ಫ್ಲಡ್ ಆಗೋದು ವರ್ಷಕ್ಕೊಂದ್ಸತಿ, ಇವೆಲ್ಲ ಏನಾಗಿದೆ ಅಂದ್ರೆ ಕಾಮನ್ ಒಂದು ಇದಾಗಿರುತ್ತೆ. ಈ ಒಂದು ಇವಾಗ ಒಂದು 1000 ಜನ ಇವಾಗ ಒಂದು ಪ್ರೇಯರ್ ಅಲ್ಲಿ ಇದಾರೆ ಅನ್ಬಿಡಿ. ಎಷ್ಟು ಜನ ಚಿತ್ರಾನ್ನ ತಿಂದ್ಬಿಟ್ಟು ಬಂದ್ರೆ ಎಷ್ಟು ಜನ ಕೈ ಎತ್ತೀರಾ? ಎತ್ತಾರೆ. ಸೇಮ್ ಒಂದು ಇಬ್ಬರನ್ನ ತಿಂದಿರ್ತಾರೆ. ನನಗೆ ಚಿತ್ರಾನ್ನ ತಿಂದಿರೋರು ದೇವರು ಮಾತಾಡ್ತಾ ಇದಾರೆ ಅಂತ ಹೇಳೋದು ಏನಾಗಿದೆ, ಸುಳ್ಳು. ಸೇಮ್ ಇದೇ ತರ ಸಮುದ್ರದ ಹತ್ರ ಇರುವಂತ ಪ್ರದೇಶಗಳಿಗೆ ದೇವರು ಫ್ಲಡ್ ಕೊಡ್ತಾ ಇದ್ದಾನೆ ಅನ್ನೋದು ಅಷ್ಟೇ ಸುಳ್ಳು. ನೋಡಿ ಬರುತ್ತೆ, ಯಾಕೆ ಬರೋದಿಲ್ಲ? ಜಮ್ಮು ಕಾಶ್ಮೀರಲ್ಲಿ ಹಿಮ ಬೀಳುತ್ತಲ್ಲ ನೋಡಿ. ತಮಾಷೆ ನೋಡಿ, ಅವ್ರ ಜೋಕ್ ನೋಡಿ. ಈತ ಹೇಳೋದು ದೇವ್ರು ನಿಮ್ಗೆ ಗಂಡು ಮಗು ಕೊಡ್ತಾರೆ, ಹೆಣ್ಣು ಮಗು ಕೊಡ್ತಾರೆ, ಪ್ರವಾದನೆ ಹೇಳ್ತದೆ ಅಂತ ಹೇಳೋದು. ಇವೆಲ್ಲ ಏನಾಗಿದೆ ಅಂದ್ರೆ, ಈತನು ಅನೇಕ ಚಾಲನೆಯಲ್ಲಿದ್ದಾನೆ. ಈತನು ಸ್ಟೀಫನ್ ರತನ್ ಅಂತ ಹೇಳಿ ಅನೇಕ ಈತನೆಲ್ಲ ಫೇಕ್ ಹೇಳೋದು. ಇವಾಗ ನಾನು ಇವ್ರಿಗೆಲ್ಲ ಒಂದು ಪ್ರಶ್ನೆ ಏನಂದ್ರೆ, ವಿಶ್ವಾಸಗಳು ನೋಡೋರಿಗೆ, ಇಂಥ ಒಂದು ಪಾಸ್ಟರ್ ಪ್ರದೀಪ್ ಅವರು ನಮ್ಮ ಬಗ್ಗೆ ಹಿಂಗೆ ಪ್ರವಾದನೆಗಳ ಬಗ್ಗೆ ನಮ್ಮ ಒಂದು ವಿಡಿಯೋ ಹಾಕಿ ಈ ತರ ಮಾತಾಡ್ತಾನೆ ಅಂತ ಹೇಳಿ ಅವ್ರಿಗೆ ಯೇಸು ಕ್ರಿಸ್ತನು ಮೊದಲೇ ತಿಳಿಸಿದ್ರೆ, ಅವರು ನಾನು ಬಿಡೋಕ್ಕಿಂತ ವಿಡಿಯೋ ನೆನ್ನೆನೆ ಬಿಟ್ಟು ಇಂಥ ಒಂದು ಡೇಟ್ಗೆ ಇಂಥ ಒಂದು ಪಾಸ್ಟ್ರು ಏನ್ ಮಾಡ್ತಾರೆ, ವಿಡಿಯೋ ಮಾಡ್ತಾರೆ. ನಂಬೇಡಿ ತಡಿರೋರು ಏನೋ ಪ್ರವಾದಿ ಆಗಿದ್ರೆ. ಆದ್ರೆ ಯಾರು ಹೇಳಕ್ ಚಾನ್ಸ್ ಇಲ್ಲ. ಇವೆಲ್ಲ ಏನಾಗಿದೆ ಅಂದ್ರೆ ಫೇಕ್ ಆಗಿದೆ. ಜನರನ್ನ ಯಾಮಾರಿಸಿ ತಮ್ಮನ್ನು ಪ್ರಸಿದ್ಧಿ ಪಡಿಸಿಕೊಳ್ಳೋದಕ್ಕೆ, ಯೇಸು ಕ್ರಿಸ್ತ ನಮ್ಮ ಹತ್ರ ಮಾತಾಡ್ತಾ ಇದ್ದಾನೆ ಅಂತ ತೋರ್ಸ್ಕೊಳ್ಳೋದಕ್ಕೆ ನಿಮ್ಮನ್ನು ಏನು ಮಾಡ್ತಾ ಇದಾರೆ, ಜನರನ್ನ ಏನು ಮಾಡ್ತಾ ಇದಾರೆ, ಮೋಸ ಮಾಡ್ತಾ ಇದಾರೆ. ಇವತ್ತು ನಾನು ನಿಮಗೆ ಇನ್ನ ಈಸಿಯಾಗಿ ಅರ್ಥ ಆಗ್ಬೇಕಂದ್ರೆ, ಈ ಅನೇಕ ಕೇರಳ ಪಾಸ್ಟರ್ಗಳು ಬರ್ತಾರೆ. ನೀವು ಸಭೆಯಲ್ಲಿ ಕುತ್ಕೊಂಡಿರಿ, ದೇವರೇ ನನ್ನ ಹತ್ರ ಮಾತಾಡಬೇಕು ಅಂತೇಳಿ ಅನೇಕರು ಪಾಪ 2-3 ದಿನದಿಂದ ಉಪವಾಸ ತೆಗೆದುಕೊಂಡು ಬಂದಿರೋ ವಿಶ್ವಾಸಿಗಳು ಎಷ್ಟೋ ಜನ. ಈ ಒಂದು ಅದನ್ನೆಲ್ಲ ನಾನು ನೋಡಿ ಬಂದಿರೋದ್ರಿಂದ ಅನೇಕ ವಿಶ್ವಾಸಿಗಳಿಗೆ ಇದು ಅರ್ಥ ಆಗುತ್ತೆ. ಯಾವ ತರ ಅಂದ್ರೆ, ಪಾಪ 2-3 ದಿನ ಉಪವಾಸ ಇದ್ದು ದೇವರೇ ನನ್ನ ಹತ್ರ ಮಾತಾಡು, ಪ್ರವಾದಿ ರೂಪದಲ್ಲಿ ನನ್ನ ಹತ್ರ ಮಾತಾಡು ಅಂತೇಳಿ ಅನೇಕರು 2-3 ದಿನ ಪಾಪ ಊಟ ಮಾಡದಿರೋ ಉಪವಾಸದಿಂದ ಬಂದಿರ್ತಾರೆ. ಆದ್ರೆ ಪ್ರವಾದನೆ ಹೇಳುವಾಗ ಆತ್ಮ ಯಾರಿಗೆ ಹೇಳಿರ್ತಾನಂದ್ರೆ, ಪಾಸ್ಟರ್ ಮಕ್ಕಳಿಗೆ ಪ್ರವಾದನೆ ಹೇಳ್ಬಿಟ್ಟು ಹೋಗಿರ್ತಾನೆ. ಬೇರೆ ಮುಂದೆ ಕುತ್ಕೊಂಡಿರೋ ವಿಶ್ವಾಸಿಗಳಿಗೆ ಯಾರಿಗೂ ಹೇಳ್ದಿರ ಇರೋವಂಥದ್ದು ನಾನು ಗಮನವಿಟ್ಟು ನೋಡಿದ್ದೀನಿ. ಅವ್ರಿಗೆ ದೇವ್ರು ಹೇಳೋದಂತೆ ಪ್ರವಾದನೆ ಬಂದೆ, ನಿನ್ನ ಸೇವೆಯಲ್ಲಿ ದೇವ್ರು ನಿನ್ನ ಉನ್ನತ ಸ್ಥಿತಿಗೆ ಕರ್ಕೊಂಡು ಹೋಗ್ತಾನೆ, ನಿನಗೆ ಅನೇಕ ಪ್ರವಾದನೆಗಳನ್ನ ಕೊಡ್ತೀರಿ, ನಿಮ್ಮನ್ನ ಮೇಲಕ್ಕೆ ತೆಗೆದುಕೊಂಡು ಹೋಗ್ತೀರಿ ಅಂತ. ಕುತ್ಕೊಂಡು 3 ದಿನ 4 ದಿನ ಉಪವಾಸ ಮಾಡಿರೋರಿಗೆ ವಿಶ್ವಾಸಿಗಳಿಗೆ ಹೇಳ್ದಿರಾ, ಬೇರೆ ಪಾಸ್ಟರ್ ಮಕ್ಕಳಿಗೆ ದೇವ್ರೇನಂತೆ ಕುಟುಂಬ ಸಮೇತವಾಗಿ ಪ್ರವಾದನೆ ವರಗಳನ್ನ, ಈ ಫ್ಯಾಮಿಲಿ ಡಿಸೋಸಾ ಫ್ಯಾಮಿಲಿ ಅವ್ರಿಗೆ ಹೀಲಿಂಗ್ ಒಂದು ಅವ್ರ ತಂದೆ, ಅದ್ರ ಬಗ್ಗೆ ನೆಕ್ಸ್ಟ್ ಯಾವಾಗ ನಾನು ಮಾತಾಡ್ತೀನಿ. ಆತ್ಮ ಮಿರಾಕಲ್ ಏನು ಕೈ ಕಾಲು ನೋವಿದ್ರು ಕೂಡ ಅದನ್ನೇನ್ ಮಾಡ್ತಾನೆ, ಕ್ಲೀನ್ ಆಗಿ ವಾಸಿ ಮಾಡ್ಬಿಡ್ತೀನಿ ಅಂತ ಹೇಳಿ ಒಂದು ಹಾಸ್ಪಿಟ್ಲ್, ನನಗನ್ನಿಸ್ತಂಗೆ ಆ ಪ್ರದೇಶದಲ್ಲಿ ಹಾಸ್ಪಿಟ್ಲ್ಗಳೆಲ್ಲ ನಿಂತೋಗಿರ್ಬೇಕು. ಅಷ್ಟು ಒಂದು ಅದ್ಭುತ ಕಾರ್ಯಗಳನ್ನ ಆತನು ಮಾಡಕ್ ಶುರು ಮಾಡ್ಕೊಂಡಿದ್ದಾನೆ. ಆತನ ಯಾವಾಗ ನಾವು ಒಂದು ದಿನ ಅದ್ರ ಬಗ್ಗೆ ಹೀಲಿಂಗ್ ಬರುವಂತ ಸಂದರ್ಭದಲ್ಲಿ ಅದನ್ನ ಮಾತಾಡ್ತೀನಿ. ಈಗ ಈ ಡಿಸೋಜಾ, ಈ ಸ್ಟೀಫನ್ ರತನ್ ಇವರೆಲ್ಲ ಏನು ಪ್ರವಾದನೆ ಮಾಡ್ತಾ ಇದಾರೆ, ಇದನ್ನು ಫ್ಲಡ್ ಬಗ್ಗೆ ಎಲ್ಲ ಮಾತಾಡದ್ನಲ್ಲ. ಹಂಗಾದ್ರೆ ಒಂದು 2-3 ತಿಂಗಳಿಂದ ಹಿಂಗೆ ಅಮೆರಿಕ ಮತ್ತು ಇರಾನ್ ಯುದ್ಧ ಆಗುತ್ತೆ, ಗ್ಯಾಸ್ ಸಿಲಿಂಡರ್ ಕರ್ನಾಟಕದಲ್ಲಿ ಕಡಿಮೆ ಆಗುತ್ತೆ, ದಯವಿಟ್ಟು ವಿಶ್ವಾಸಿಗಳು ಏನ್ ಮಾಡ್ರಿ, ಸಿಲಿಂಡರ್ಗಳನ್ನ ತಂದಿಕೊಳ್ಳಿ ಅಂತ ಯಾಕೆ ಆತನ ಹೇಳಿಲ್ಲ? ಯಾಕೆ ದೇವ್ರು ಅದನ್ನ ಮಾತಾಡಿಲ್ಲ? ಇವರೆಲ್ಲ ಏನಂದ್ರೆ ಈ ಸ್ವಲ್ಪ ತಿಳಿದುಕೊಂಡು ಏನ್ ಮಾಡ್ತಾ ಇದಾರೆ, ಪ್ರವಾದನೆ ರೂಪದಲ್ಲಿ ಏನ್ ಮಾಡ್ತಾ ಇದಾರೆ, ಚಲಾವಣೆ ಕರ್ನಾಟಕದಲ್ಲಿ ಆಗ್ತಾ ಇದಾರೆ. ಈ ಕೇರಳ, ಈ ತಮಿಳುನಾಡು ಇರಲ್ಲ ವಿಶ್ವಾಸಿಗಳು, ಕರ್ನಾಟಕ ವಿಶ್ವಾಸಿಗಳು ಸ್ವಲ್ಪ ಬೈಬಲ್ ಅನ್ನು ಓದಿ ನೋಡಿ. 1 ಯೋಹಾನನು 4ನೇ ಅಧ್ಯಾಯದಿಂದ 6ನೇ ವಾಕ್ಯವರೆಗೂ ಈ ಪ್ರವಾದನೆಗಳ ಬಗ್ಗೆನೇ ಏನಾಗಿದ್ದಾರೆ, ಒಂದು ಯಾವುದು ನಿಜವಾದ ಪ್ರವಾದನೆ, ಯಾವುದು ಕರೆಕ್ಟ್ ಇಲ್ಲದ ಪ್ರವಾದನೆ ಅಂತ. ಇವಾಗ ನಾನು ತೋರಿಸಿರೋ ವಿಡಿಯೋನ ನೀವು ಇನ್ನೂ ಒಂದು 2-3 ಸತಿ ಈ ವಿಡಿಯೋನ ನೋಡ್ರಿ, ಇದು ಕರೆಕ್ಟ್ ಆಗಿದೆಯಲ್ಲ ಅಂತ ನಿಮಗೆ ಅರ್ಥ ಆಗುತ್ತೆ. ಇವರೆಲ್ಲ ಏನಾಗ್ತಾ ಇದಾರೆ ಅಂದ್ರೆ, ಯೇಸು ಕ್ರಿಸ್ತನನ್ನ ಜೋಕರ್ ಮಾಡ್ತಾ ಇದಾರೆ. ಯೇಸು ಕ್ರಿಸ್ತನು ATM ನಂಬರ್ ಹೇಳೋದಕ್ಕೋ, ಡೇಟ್ ಆಫ್ ಬರ್ತ್ ಹೇಳೋದಕ್ಕೋ, ಆನಿವರ್ಸರಿ ಹೇಳೋದಕ್ಕೋ ಪರಿಶುದ್ಧಾತ್ಮನು ಬರುವಂತ ಅವಶ್ಯಕತೆ ಇಲ್ಲ. ಏನಕ್ಕೆ ಪರಿಶುದ್ಧಾತ್ಮನು ನಿನ್ನ ಒಂದು ಡೇಟ್ ಆಫ್ ಬರ್ತ್ ಹೇಳಕ್ ಬಂದು ಎಸ್ ತೋರಿಸ್ತಾರಂತೆ? ಯಾಕೆ ಫುಲ್ ಹೆಸರು ಸುಷ್ಮಿತಾ ತೋರ್ಸಕ್ಕಾಗಲ್ಲ, ಫುಲ್ ಹೆಸರು ಮಹೇಶ್ ತೋರ್ಸಕ್ಕಾಗಲ್ಲ? ಸುಮ್ಮನೆ ಇವೆಲ್ಲ ಏನ್ ಮಾಡ್ತದೆ ಅಂದ್ರೆ, ಕ್ರೈಸ್ತವದಲ್ಲಿ ಅನ್ಯ ಜನರು ನೋಡಿ ನಗಿಯುವಂತ ಪರಿಸ್ಥಿತಿಗೆ ತಂದಿಡಬಾರ್ತಾರೆ.
ದೇವರ ಮಕ್ಕಳೇ, ನೀವು ವಿಶ್ವಾಸಿಗಳು ಇದ್ರ ಬಗ್ಗೆ ಎಚ್ಚೆತ್ತುಕೊಳ್ಬೇಕು. ಈ ಪ್ರವಾದನೆ ಇವನು ಬಂದಿದ್ದಾನಲ್ಲ, ಇವ್ರು ಕರೆಕ್ಟ್ ಆಗಿ ಹೇಳ್ತಾನೆ, ಇವನ ಫಲಗಳು ಏನು, ಇವನು ಯಾರು ಹೇಳ್ತಾ ಇದ್ದಾನೆ, ಪಾಸ್ಟ್ ಮಕ್ಕಳಿಗೆ ಹೇಳ್ತಾ ಇದಾನ, ನಮಗೆ ಹೇಳ್ತಾ ಇದಾನ, ಯಾರನ್ನ ಒಬ್ಬರು ನಿಲ್ಸಿ. ಇವತ್ತು ಅಷ್ಟು ಜನ ಬಂದಿರ್ತಾರೆ, ಯಾಕೆ ದೇವರಾತ್ಮ 4ನೇ ಜನ, ಒಂದು 5 ಜನ 10 ಜನ ಹತ್ರ ಮಾತಾಡೋದು? ಬೇರೆಯವರೆಲ್ಲ ಹಂಗಾದ್ರೆ ದೇವ್ರು ಮಾತಾಡೋದು ಇಷ್ಟನೇ ಬೀಳ್ತಲ್ಲ, ಇವೆಲ್ಲ ಪಾಪಿಗಳ ಹೇಳಿ ದೂರ ಇಟ್ಬಿಟ್ಟಿದಾನ. ಇವೆಲ್ಲ ನೀವು ವಿಶ್ವಾಸಿಗಳು ಯೋಚನೆ ಮಾಡ್ಬೇಕು. ಕುರಿಗಳಂತೆ ನಂಬಬಾರದು. ಏನಂತೆ? ಕುರಿಗಳಂತೆ ನೀವು ನಂಬಬಾರದು. ಅದಕ್ಕೆ ಹೇಳ್ತಾ ಇದ್ದಾರೆ ನೋಡ್ರಿ, ನಿಮ್ಮ ನುಡಿಗಳು ದೇವರಿಂದ ಪ್ರೇರಿತವಾದವೋ ಅಲ್ಲವೋ ಎಂದು ಅವುಗಳನ್ನು ಪರೀಕ್ಷಿಸಬೇಕು. ಪ್ರೇರಿಸಿದಂತವರ ದೇವರ ಆತ್ಮನೆಂದು ತಿಳಿದುಕೊಳ್ಳುವುದಕ್ಕೆ ಲಕ್ಷಣವೇನೆಂದು ಮನುಷ್ಯನಾಗಿ ಬಂದ ಯೇಸು ಕ್ರಿಸ್ತನ ಒಪ್ಪಿಕೊಳ್ಳುವ ಆತ್ಮ ಆಗಿರ್ಬೇಕಂತೆ. ಏನಂತೆ? ಅದು ಕರೆಕ್ಟ್ ಆಗಿದೆಯಾ ಇಲ್ಲ ಅಂತ. ನಿಮಗೆ ಒಂದು ಸಭೆಯ ಬಗ್ಗೆ ಹೇಳ್ತೀನಿ. ಅಪೊಸ್ತಲ ಕೃತ್ಯಗಳು 17ನೇ ಅಧ್ಯಾಯ 11ನೇ ವಾಕ್ಯವನ್ನ ನಾವು ಒಂದ್ಸತಿ ನೋಡ್ರಿ. ಏನಕ್ಕೆ ಇದನ್ನ ನಾನು ಹೇಳ್ತಾ ಇದ್ದೀನಿ ಅಂದ್ರೆ, ಅಲ್ಲಿ ಒಂದು ಸಭೆ ಇದೆ. ಆ ಸಭೆಯಲ್ಲಿ ಒಂದೊಂದು ಇದನ್ನ ಏನ್ ಮಾಡ್ತಾ ಇದ್ದಾರೆ, ಲೇಖನವನ್ನ ಪರಿಶೀಲನೆ ಮಾಡ್ತಾ ಇದಾರಂತೆ. ಏನ್ ಮಾಡ್ತಾ ಇದಾರೆ, ಇದು ಸುಳ್ಳ ಇಲ್ಲ ಅಂತ. ಅಂತ ಒಂದು ಸಂಘ ಏನಾಗ್ಬೇಕು, ಈ ಕರ್ನಾಟಕ ಆಗ್ಬೇಕು. ಯಾರ್ಯಾರೋ ಬಂದು ಏನೇನೋ ಹೇಳ್ಕೊಂಡು ಹೋಗ್ತಾ ಇದ್ರೆ ನಂಬಕ್ಕೆ ಕರ್ನಾಟಕದವರು ಸುಮ್ಮನೆ ಇರಬಾರ್ದು. ನೋಡ್ರಿ, 17 ಅಪೊಸ್ತಲ ಕೃತ್ಯಗಳು 17:11. ಆ ಸಭೆಯ ಥೆಸಲೋನಿಕದವರಿಗಿಂತ ಸದ್ಗುಣವುಳ್ಳವರಾಗಿದ್ದು ದೇವರ ವಾಕ್ಯವನ್ನು ಶುದ್ಧ ಮನಸ್ಸಿನಿಂದ ಅಂಗೀಕರಿಸಿ ಹೇಳುವ ಮಾತುಗಳನ್ನು ಹೌದೋ ಏಲೋ ಎಂಬ ವಿಷಯದಲ್ಲಿ ಪ್ರತಿದಿನ ಶಾಸ್ತ್ರ ಗ್ರಂಥವನ್ನು ಶೋಧಿಸುತ್ತಿದ್ದರು. ಏನಂತೆ? ಅವರು ಪ್ರತಿನಿತ್ಯ ಏನಂತೆ, ಇವರು ಬಂದು ಹೇಳ್ತಾರೋ ವಾಕ್ಯಗಳು ಕರೆಕ್ಟ್ ಆಗಿದೆಯಲ್ಲ ಅಂತ ಏನ್ ಮಾಡ್ತಾ ಇದ್ರೆ ಶೋಧ ಮಾಡ್ತಾ ಇದ್ರಂತೆ. ಈ ಕರ್ನಾಟಕದಲ್ಲಿ, ಈ ಬೆಂಗಳೂರಲ್ಲಿ ಇರುವ ಬ್ಯುಸಿ ಲೈಫ್ಗೆ ಯಾರು ಶೋಧನೆ ಮಾಡ್ತಾರಲ್ಲ, ಈ ವಾಕ್ಯ, ಈ ಪ್ರವಾದನೆ, ಈ ಮಾತು ಕರೆಕ್ಟ್ ಇದೆಯಾ ಇಲ್ಲ ಅಂತ ಏನ್ ಮಾಡ್ತಾ ಇದ್ರೆ ಎಲ್ಲ ಕಣ್ಣಿದ್ದು ಅದನ್ನ ಕಣ್ಣು ಇಲ್ದಿರೋರ್ ತರ ನಂಬ್ಕೊಂಡು ಏನ್ ಮಾಡ್ತಾ ಇದಾರೆ, ಹೋಗ್ತಾ ಇದಾರೆ. ಒಬ್ರು ಕೂಡ ಶಾಸ್ತ್ರ ಗ್ರಂಥವನ್ನ ಏನ್ ಮಾಡ್ತಾರಲ್ಲ, ಶೋಧಿಸ್ತಿಲ್ಲ. ಇವತ್ತು ಅದಕ್ಕೆ ಇಂಥವ್ರೆಲ್ಲ ಏನ್ ಮಾಡ್ತಾ ಇದಾರೆ, ಕೇರಳದವರು, ಈ ತಮಿಳ್ನಾಡವರು ಎಲ್ಲ ಏನ್ ಮಾಡ್ತಾ ಇದಾರೆ, ಕರ್ನಾಟಕದ ಮೇಲೆ ಬಿದ್ದಿ ದೋಚ್ಕೊಂತ ಇದಾರೆ. ದೇವರ ಮಕ್ಕಳೇ, ಕ್ರಿಸ್ತನನ್ನ ಏನ್ ಮಾಡ್ತಾರೆ, ಅವಮಾನ ಪಡಿಸ್ತಾ ಇದಾರೆ. ನೀವು ಕರ್ನಾಟಕದವರು ಯಾಗಿರ್ಬೇಕಂತೆ, ಬೆರೋಯ ಏನಂತೆ, ಸಭೆಯವರಾಗಿ ನಾವೇನಾಗಿರ್ಬೇಕು, ಆ ಒಂದು ಊರಿನವರಾಗಿ ನಾವೇನ್ ಮಾಡ್ಬೇಕಂತೆ, ವಾಕ್ಯವನ್ನ ಆ ತರ ಈ ಕರ್ನಾಟಕ ಆಗ್ಬೇಕು ಅಂತ ನಾನೇನ್ ಮಾಡ್ತಾ ಇದೀನಿ, ಪ್ರಾರ್ಥನೆ ಮಾಡ್ತಾ ಇದೀನಿ. ದೇವರ ಮಕ್ಕಳೇ, ಅನೇಕ ಈ ಒಂದು ತಪ್ಪು ಬೋಧನೆಗಳನ್ನ, ಸುಳ್ಳು ಪ್ರವಾದಿಗಳನ್ನ ಹೇಳೋರ್ನ ದಯವಿಟ್ಟು ಜನ ಪ್ರೋತ್ಸಾಹ ಮಾಡಬಾರ್ದು ಅಂತ ಹೇಳಿ ನಾನು ನಿಮ್ಮನ್ನ ಕೇಳ್ಕೊಂತ ಇದೀನಿ. ನೀವು ಶಾಸ್ತ್ರವಾದ ವಿರೋಧವಾಗಿ ಬೈಬಲ್ಗೆ ಕರೆಕ್ಟ್ ಆಗಿದೆಯಾ ಇಲ್ಲ ಅಂತ ಫಸ್ಟ್ ನೀವು ಅದನ್ನ ಪರಿಶೀಲನೆ ಮಾಡಬೇಕು ಅಂತ ಹೇಳಿ ನಾನು ಕೋರ್ತಾ ಇದ್ದೀನಿ. ಇವತ್ತು ನನಗೆ ಬೇಸರವಾಗಿದ್ದೇನೆಂದ್ರೆ, ಅವ್ರ ಡೇಟ್ ಆಫ್ ಬರ್ತ್ ಹೇಳಿದ್ರೆ ಅಲ್ಲಿರೋರು ಎಷ್ಟು ಎಜುಕೇಟೆಡ್ ಪರ್ಸನ್ಸ್ ಚಪ್ಪಾಳೆ ಹೊಡಿತಾ ಇದ್ದಾರೆ. ಇವತ್ತು 21 ದಿನ ಉಪವಾಸ ಅಂತ ಹೇಳಿ ಬೆಂಗಳೂರಲ್ಲಿ ಅದನ್ನ ಯಾರೋ ಖರ್ಚಿಪ್ ತಂದು ಅದನ್ನ ಹಿಂಗ್ ಊದವಾಗ ಬೀಳ್ತಾ ಇದ್ರೆ ಅಲ್ಲಿರೋರು ಎಷ್ಟು ಜನ ಡಾಕ್ಟರ್ಸ್ ಇರ್ಬೋದು, ಎಷ್ಟು ಜನ ಇಂಜಿನಿಯರ್ಸ್ ಇರ್ಬೋದು, ಎಷ್ಟು ಜನ ಡಿಗ್ರಿ ಓದಿರ್ಬೋದು, ಎಷ್ಟು ಜನ ನನ್ನಂತ ಯೌವನಸ್ಥರು ಅದನ್ನ ನೋಡಿ ಏನ್ ಮಾಡ್ತಾರೆ, ಚಪ್ಪಾಳೆ ಹೊಡಿತಾ ಇದಾರೆ. ಹೊರತು ಅದು ಹೇಗೆ ಆಯ್ತು, ಇಂಥ ಒಂದು ತಮಾಷೆ ಬೈಬಲ್ ಅಲ್ಲಿ ಇಲ್ಲವಲ್ಲ ಅಂತ ಯಾರು ಅದನ್ನ ಪ್ರಶ್ನೆ ಮಾಡಿಲ್ವೇ? ದೇವರ ಮಕ್ಕಳೇ, ನಾವು ಪ್ರಶ್ನೆ ಮಾಡುವಂತರಾಗಬೇಕು. ನಾವು ಇದು ಕರೆಕ್ಟ್ ಇಲ್ಲ ಅಂತ ಬೈಬಲ್ ಅಲ್ಲಿ ನೋಡ್ಬೇಕು. ಇದು ಕರೆಕ್ಟ್ ಆಗಿ ಇಲ್ದಿರೋದಕ್ಕೆ ನಾನು ಇವತ್ತು ನಿಮ್ಗೆ ಹೇಳ್ತಾ ಇದ್ದೀನಿ. ಇದರಲ್ಲಿಂದ ನೀವು ಹೊರಗಡೆ ಬಂದು ಕ್ರಿಸ್ತನ ವಾಕ್ಯವನ್ನ, ಲೇಖಾನುಸಾರವಾದ ವಾಕ್ಯವನ್ನ ಏನ್ ಮಾಡಬೇಕು, ನೀವು ನಂಬಬೇಕು ಅಂತ ಹೇಳಿ ನಾನು ವಿಶ್ವಾಸಿಗಳನ್ನ ಕೇಳ್ಕೊಂತ ಇದ್ದೀನಿ. ದೇವರ ಮಕ್ಕಳೇ, ಇಂಥ ಒಂದು ತೋಳಗಳು ಕರ್ನಾಟಕದ ಮೇಲೆ ಅತಿಯಾಗಿ ಬಂತದೆ. ಯಾಕಂದ್ರೆ ನಾವು ಏನಾಗ್ತಲ್ಲ, ನಾವು ಬೈಬಲ್ ಅನ್ನ, ಶಾಸ್ತ್ರ ಗ್ರಂಥವನ್ನ ಏನ್ ಮಾಡ್ತಲ್ಲ, ಕರೆಕ್ಟ್ ಆಗಿ ಶೋಧಿಸ್ತಲ್ಲ. ಅದರಿಂದ ಅನೇಕ ರಾಜ್ಯಗಳದವರು ಏನ್ ಮಾಡ್ತಾರೆ, ಕರ್ನಾಟಕದ ಮೇಲೆ ಕಣ್ಣಿಟ್ಟು ವಿಶ್ವಾಸಿಗಳನ್ನ ಯಾಮಾರಿಸ್ತಾ ಇದ್ದಾರೆ. ದಯವಿಟ್ಟು ಇದರಿಂದ ಒಂದು ಹೊರಗಡೆ ಬರಬೇಕು ನೀವು ಅಂತೇಳಿ ಈ ಒಂದು ವಿಡಿಯೋನ ನಾನು ಮಾಡ್ತಾ ಇದ್ದೀನಿ. ದೇವರ ಮಕ್ಕಳೇ, ಇನ್ನ ಯಾರನ್ನ ಈ ತರ, ಇವಾಗ ನಾನು ವಿಡಿಯೋ ನೋಡಿದ್ನಲ್ಲ, ಈ ತರ ಇನ್ನ ತಮಾಷೆ ಮಾಡೋರು ಯಾರನ್ನ ಇದ್ರೆ ಸ್ಕ್ರೀನ್ ಮೇಲೆ ನನ್ನ ನಂಬರ್ ಬರುತ್ತೆ. ಆ ಒಂದು ನಂಬರ್ಗೆ ನೀವು ವಾಟ್ಸ್ಆಪ್ ಮಾಡ್ರಿ. ನೆಕ್ಸ್ಟ್ ಯಾವಾಗ ನಾವು ಇದ್ರ ಬಗ್ಗೆ ಒಂದು ಪಾರ್ಟ್ 2 ನಾವು ಮುಂದಿನ ದಿನಗಳಲ್ಲಿ ಮಾಡೋಣ. ಯಾರನ್ನ ಈ ತರ ತಮಾಷೆ ಮಾಡೋದು, ಇದ್ರ ಮೇಲೆ ಏನೋ ಡೌಟ್ಸ್ ಇದ್ರೆ ದಯವಿಟ್ಟು ನನ್ನ ನಂಬರ್ಗೆ ನೀವು ವಾಟ್ಸ್ಆಪ್ ಮಾಡ್ರಿ, ಅಥವಾ ಫ್ರೀ ಇದ್ದಾಗ ಅವನ್ನ ಕಾಲ್ ಮಾಡಿ ಅದರ ಬಗ್ಗೆ ನಾನು ಮಾತಾಡುವಂತನಾಗ್ತೀನಿ ಅಂತ ಹೇಳುತ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತಾ, ನೀವೆಲ್ಲರೂ ಇದರಿಂದ ಎಚ್ಚೆತ್ತುಕೊಳ್ಬೇಕು ಅಂತೇಳಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಅಂತೇಳಿ ಯೇಸು ಕ್ರಿಸ್ತ ನಾಮದಲ್ಲಿ ಇಲ್ಲಿಗೆ ಇದನ್ನ ಮುಗಿಸ್ತಾ